ನಮಸ್ಕಾರ. ನಾನು ವಿನುತಾ ಹೆಗ್ಡೆ, ವಿಶ್ವವಾಣಿ ಸಿರ್ಸಿ. ಇವತ್ತು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ನಗರದಲ್ಲಿ ಶಾಂತಿಯುತವಾದಂತಹ ಒಂದು ಪ್ರತಿಭಟನೆ ನಡೀತಾ ಇದೆ. ಈ ಪ್ರತಿಭಟನೆ ಮೌನ ಮೆರವಣಿಗೆ ಯಾಕೆ ನಡೀತಾ ಇದೆ ಅಂತಂದರೆ, ಹಿಂದೂ ಯುವತಿಯನ್ನು ಕೊಲೆ ಮಾಡಿರುವಂತಹ ಮುಸ್ಲಿಂ ಹುಡುಗ ಶಾಂತಿಯುತವಾದಂತಹ ನಗರದಲ್ಲಿ ಇವತ್ತು ಅಶಾಂತಿ ತಾಂಡವಾಡ್ತಾ ಇದೆ. ನಿನ್ನೆ ನಡೆದಂತಹ ಕೊಲೆ ಕೇಸು, ಅನ್ಯ ಧರ್ಮೀಯರು ಕೊಲೆಗಳನ್ನು ಮಾಡುವಂತಹದ್ದು ಇತ್ತೀಚಿನ ದಿನದಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೂ ಕೂಡ ನಡೀತಾ ಇದೆ. ಇಂತಹ ಘಟನೆಗಳು ನಡೀಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಹಿಂದೂ ಸಂಘಟನೆಯವರು, BJPಯವರು ಸೇರಿಕೊಂಡು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಯಲ್ಲಾಪುರ ಬಂದ್ಗೆ ಇವತ್ತು ಕರೆ ಕೊಟ್ಟಿದ್ದಾರೆ. ಪ್ರತಿಭಟನೆ ಅಂತ ಇತ್ತು, ಅದನ್ನು ಬಂದ್ ಮಾಡಿದ್ದಾರೆ ಈಗ. ಅಲ್ಲ, ಅಲ್ಲೊಂದು ಸ್ವಲ್ಪ ಜನ ಸೇರಿದ್ದಾರೆ. ಇಲ್ಲಿ ಅಲ್ಲಲ್ಲಿ ಪೊಲೀಸರು. ಹೌದು ಅಲ್ಲ, ಒಂದು ಮನವಿಯನ್ನು ಕೊಡಿ. ಈ ರೀತಿ ಮುಂದಿನ ದಿನಗಳಲ್ಲಿ ಯಾರು ಲವ್ ಜಿಹಾದ್ ಅನ್ನ ಮಾಡ್ತಾರೆ ಅವರಿಗೆ ಎನ್ಕೌಂಟರ್ ಮಾಡಿ ಹೇಳ್ತಕ್ಕಂತ ಒಂದು ಮಾಹಿತಿಯನ್ನ ಪೊಲೀಸರಿಗೆ ನೀಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಎಲ್ಲಾ ಪ್ರಮುಖರು ಮಾತನಾಡಲಿಕ್ಕಿದ್ದಾರೆ. ಎಲ್ಲರೂ ಸೇರಿ ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ಳೋಣ ಹೇಳ್ತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಶ್ರೀಯುತ ಶಾಂತಾರಾಮ್ ಸಿದ್ದಿಯವರು ಈ ಸಭೆಯನ್ನು ಮಾತನಾಡಬೇಕಂತ ಕೇಳ್ಕೊಳ್ತೇನೆ. ಆತ್ಮೀಯರೇ, ನಿನ್ನೆ ಮಧ್ಯಾಹ್ನ ರಂಜನಾ ಅನ್ನುವಂತ ಒಬ್ಬ ಅತ್ಯಂತ ರಂಜಿತಾ ಅನ್ನುವಂತ ಅತ್ಯಂತ ಕಡಿಮೆ ವಯಸ್ಸಿನ ಮಹಿಳೆಯ ಹತ್ಯೆ ಹಾಡು ಹಗಲೇ ಆಗುತ್ತೆ. ಇದು ಅತ್ಯಂತ ಖಂಡನೀಯ ಘಟನೆ. ಯಾವ ಮುಲಾಜಿಲ್ಲದೆ ಈ ಘಟನೆಯನ್ನ ನಾನು ಮತ್ತು ನಮ್ಮೆಲ್ಲ ಸಂಘಟನೆಯವರು ಅತ್ಯಂತ ಕಠೋರ ಶಬ್ದಗಳಿಂದ ಖಂಡಿಸ್ತೇವೆ. ಇನ್ನೊಂದೇನಂದ್ರೆ, ಇದು ಒಂದು ಪಕ್ಕ ಜಿಹಾದ್, ಇದರಲ್ಲಿ ಎರಡು ಪ್ರಶ್ನೆ ಇಲ್ಲ. ಕೊಲೆ ಮಾಡಿದವನ್ ಆರೋಪಿಯೇ, ಅವನ ಆಮೇಲೆ ಆತ್ಮಹತ್ಯೆ ಮಾಡ್ಲಿ, ಏನೇ ಮಾಡಿದ್ರು ಅವನ ಆರೋಪಿ ಆಗ್ತಾನೆ. ಅದಕ್ಕೆ ಹಿನ್ನೆಲೆ ಯಾರ್ಯಾರಿದಾರೋ ಅವರೆಲ್ಲರೂ ಆರೋಪಿ ಆಗಬೇಕು. ಈಗಾಗಲೇ ನಾನು ಜಿಲ್ಲಾ ವರಿಷ್ಠ ಪೊಲೀಸ್ ಅಧಿಕಾರಿಗಳನ್ನು ಭೇಟಿ ಮಾಡಿ ಕೂಡ ಬಂದಿದ್ದೀನಿ.